ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವ್ಲಾಗಲ್ಲಿ ಗೌರಿ ಹಬ್ಬ ನಾವು ಹೇಗೆ ಆಚರಿಸಿದ್ವಿ ಅಂತ ಆ ವ್ಲಾಗ್ನ ಶೇರ್ ಮಾಡಿದ್ದೆ. ಸೊ ಈ ವ್ಲಾಗಲ್ಲಿ ಗಣೇಶ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅಂತ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನದಿಂದ ಹಬ್ಬದ್ದು ಫೆಸ್ಟಿವಲ್ ಶಾಪಿಂಗು ಮತ್ತು ತಿಂಡಿಗಳು ಏನೇನು ಮಾಡಿದ್ವಿ ಎಲ್ಲ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಒನ್ ಬೈ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಟೈಮ್ ಆಗ್ತಾ ಇದೆ ಹಬ್ಬದ ವ್ಲಾಗ್ನ ಹಾಕೋಕ್ಕೆ. ಸೊ ಸ್ವಲ್ಪ ಬ್ಯುಸಿ ಇರೋದ ಕಾರಣ ವ್ಲಾಗ್ಸ್ ಎಲ್ಲ ಲೇಟಾಗಿ ಹಾಕ್ತಾ ಇದ್ದೀನಿ. ಸೊ ಬೆಳಗ್ಗೆ ನಮ್ಮ ಓನರ್ ಮನೆಯಲ್ಲಿ ಹೆಲ್ಪರ್ ಬರ್ತಾರೆ. ಸೊ ಅವರು ರಂಗೋಲಿ ಎಲ್ಲ ಹಾಕಿದ್ರು. ಸೊ ನಾನು ನಮ್ಮ ಅತ್ತೆ ಸೇರಿಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಸೊ ಗಣಪತಿ ಹಬ್ಬದ ದಿನ ಅಂದರೆ ಸ್ವಲ್ಪ ಅಡುಗೆ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಗಣಪತಿಗೆ ದೊಡ್ಡ ಹೊಟ್ಟೆ ಇರೋದ್ರಿಂದ ಸ್ವಲ್ಪ ನಾವು ಅಡುಗೆ ಎಲ್ಲ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮ್ಮ ಕಡೆ ತಟ್ಟೆ ಇಡ್ಲಿ, ಪಲ್ಯ, ಚಟ್ನಿ ಎಲ್ಲ ಮಾಡ್ತಾರೆ. ಮತ್ತು ಗಣೇಶನಿಗೆ ಇಷ್ಟವಾದದ್ದು ಕಡಲೆಕಾಳು ಉಸ್ಲಿ ಕೂಡ ಮನೇಲಿ ಮಾಡ್ತೀವಿ. ಅದರ ಜೊತೆಗೆ ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ವಿ. ನಾವು ಗಣೇಶ ಹಬ್ಬದ ದಿನವೇ ನಾಗರಿಗೂ ತನಿ ಎರಿತೀವಿ. ಸೊ ಎಲ್ಲ ಜೋಡಿಸ್ತಾ ಇದ್ದೆ ಒಂದು ಬ್ಯಾಗಲ್ಲಿ. ಉತ್ತಕ್ಕೆ ಹೋಗಿ ಹಾಲೆಲ್ಲ ತನಿ ಎರೆದು ಬರಬೇಕು ಅಂತ ಅಂದ್ಬಿಟ್ಟು. ಸೊ ಒಂದು ಮರೆತರೂ ಮತ್ತೆ ಮನೆಗೆ ಬಂದು ಎಲ್ಲ ತೊಗೊಂಡು ಬರಬೇಕಾಗತ್ತೆ. ಸೊ ಎಲ್ಲನೂ ಜೋಡಿಸ್ತಾ ಇದ್ದೆ. ಮತ್ತು ಯೋಚನೆ ಕೂಡ ಮಾಡ್ತಾಯಿದ್ದೆ ಏನು ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತು ಗಣೇಶ ಹಬ್ಬಕ್ಕೂ ಅಷ್ಟೇ ಹೂವು, ಕಣಗಿಲೆ ಹೂವು, ಗರ್ಕೆ, ಎಕ್ಕದಾರ ಪ್ರತಿಯೊಂದೂ ತೊಗೊಂಡು ಬಂದು ಟ್ರೇಗೆ ಇಟ್ಟಿದ್ದೆ. ಸೊ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳ ಹಬ್ಬ. ಸೊ ಹೆಣ್ಮಕ್ಳೇ ಜಾಸ್ತಿ ಪೂಜೆ ಎಲ್ಲ ಮಾಡೋದು, ಬಾಗಿನ ಕೊಡೋದು ಎಲ್ಲ ಮಾಡ್ತೀವಿ. ಗಣೇಶ ಹಬ್ಬ ಅಂದ ತಕ್ಷಣವೇ ಗಂಡು ಮಕ್ಳ ಹಬ್ಬ. ಸೊ ಗಂಡಸರೇ ಎಲ್ಲ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನನ್ನ ಹಸ್ಬೆಂಡ್ಗೆಲ್ಲ ಜೋಡಿಸ್ಕೊಟ್ಟಿದ್ದೆ ಹೂವು ಪ್ರತಿಯೊಂದೂ. ಸೊ ಅವ್ರು ಇವಾಗ ಹೇಳ್ಕೊಡ್ತಾ ಇದ್ದೀನಿ, ಈ ಥರ ಹಾಕು, ಒಂದ್ರ ಹಿಂದೆ ಒಂದು ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಪೂಜೆ ಎಲ್ಲ ಮಾಡೋಕ್ಕೆ. ನಾನು ಹೇಳ್ಕೊಟ್ರೆ ಮಾಡ್ತಾರೆ. ಸೊ ಪ್ರತಿಯೊಂದೂ ಹೇಳ್ಕೊಡ್ತಾ ಇದ್ದೆ. ಗಣೇಶ ಹಬ್ಬದ ದಿನವೇ ನನ್ನ ಮಕ್ಕಳದ್ದು ಬುಕ್ಸ್ನೆಲ್ಲ ಇಟ್ಟಿದ್ವಿ. ಸೊ ಸರಸ್ವತಿ ಹಬ್ಬದ ದಿನ ಮತ್ತು ಗಣೇಶ ಹಬ್ಬದ ದಿನ ಬುಕ್ಸ್ನೆಲ್ಲ ಇಟ್ಟು ಪೂಜೆನ ಮಾಡ್ತೀವಿ. ಮತ್ತು ಚೌತಿಕಾಯಿ ಅಂತ ಸೊ ಅದನ್ನು ಇಟ್ಟು ಪೂಜೆ ಎಲ್ಲ ಮಾಡಾದ್ಮೇಲೆ ಹೊಡಿಬೇಕು. ಸೊ ನನ್ನ ಹಸ್ಬೆಂಡ್ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ಅವ್ರ ಜೊತೆಗೆ ನಾನು ಸತ ಎಲ್ಲ ಪೂಜೆ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಕರ್ಗಡ್ಬು ಅದನ್ನೆಲ್ಲ ಮಾಡ್ತಾಯಿದ್ರು. ಮತ್ತು ನೈವೇದ್ಯಕ್ಕೆಲ್ಲನೂ ಜೋಡಿಸ್ತಾಯಿದ್ರು. ಅಲ್ಲ ಇಲ್ಲೊಂದಿದೆ, ಅದೊಂದು ಎಲ್ಲದಕ್ಕೂ ಒಂದ್ಸತಿ ಸೊ ಫ್ರೆಂಡ್ಸ್, ಗಣೇಶ ಹಬ್ಬ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಗಣೇಶ ಹಬ್ಬ ಅಂದರೆ ಅಷ್ಟು ಇಷ್ಟ. ಗಣೇಶ ಹಬ್ಬಕ್ಕೆ ಒಂದು ತಿಂಗಳಿಂದನೇ ಎಲ್ಲ ಕಡೆನೂ ಚಿಕ್ಕ ಮಕ್ಕಳು, ದೊಡ್ಡವರು ಗಣೇಶ ಹಬ್ಬಕ್ಕೆ ಕಲೆಕ್ಷನ್ಸು ಸತ ಮಾಡ್ತಾ ಇರ್ತಾರೆ. ರೋಡಲ್ಲೂ ಗಣಪತಿನ ಕೂರಿಸ್ತಾರೆ. ಸೊ ಗಣೇಶನ ಇಡೋದು ಫುಲ್ ಡ್ಯಾನ್ಸು, ಪಟಾಕಿಗಳು ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ಸೊ ಹಬ್ಬದ ದಿನ ಇಲ್ಲಾಂದರೆ 5 ದಿನ 9 ದಿನ ಇಟ್ಬಿಟ್ಟು ಗಣೇಶನ
ವಿಸರ್ಜಿಸುತ್ತಾರೆ. ಸೊ ಅದೊಂಚೂರು ಬೇಜಾರು ಕೂಡ ಆಗುತ್ತೆ ವಿಸರ್ಜನೆ ಮಾಡಬೇಕಾದಾಗ. ಏಕೆಂದರೆ ನಾವು ಅಷ್ಟು ಕಷ್ಟಪಟ್ಟು ಗೌರಿ ಗಣೇಶನೆಲ್ಲ ತಂದು ಪೂಜೆ ಎಲ್ಲ ಮಾಡಿ ವಿಸರ್ಜನೆ ಟೈಮಲ್ಲಿ ಸ್ವಲ್ಪ ಬೇಜಾರು ಆಗುತ್ತೆ. ಅದು ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಳಿಗಂತೂ ತುಂಬಾ ಬೇಜಾರಾಗುತ್ತೆ. ಗಣೇಶನ ಇಟ್ಕೊಳ್ಳೋಣ ಅಂತೆಲ್ಲ ಮಕ್ಕಳು ಹೇಳ್ತಾ ಇರ್ತಾರೆ ಕೆಲವೊಂದು ಮನೇಲಿ. ಮತ್ತು ಅದು ಎಲ್ಲರ ಮನೇಲೂ ಮಣ್ಣಿನ ಗಣೇಶ ತರೋದಿಲ್ಲ. ಅದು ಅವ್ರ ಮನೆಯಲ್ಲಿ ಸಂಪ್ರದಾಯ ಇದ್ದರೆ ತರ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ನನ್ನ ಮಕ್ಕಳನ್ನ ಅಕಸ್ಮಾತ್ ಹಿಂಗೆ ಮಾರ್ಕೆಟ್ಗೆ ಏನಾದ್ರು ಕರ್ಕೊಂಡು ಹೋದರೆ 1 ತಿಂಗಳಿಂದನೇ ಎಲ್ಲ ಕಡೆನೂ ಮಾರಾಟಕ್ಕೆ ಇಟ್ಟಿರ್ತಾರೆ ಗೌರಿ ಗಣೇಶನ್ನೆಲ್ಲ. ಸೊ ನನ್ನ ಮಕ್ಕಳು ಅದನ್ನೆಲ್ಲ ನೋಡಿದಾಗ್ಲೆಲ್ಲನೂ ಅಮ್ಮ ಮನೆಗೆ ತೊಗೊಂಡು ಹೋಗೋಣ, ಅಮ್ಮ ಮನೆಗೆ ತೊಗೊಂಡು ಹೋಗೋಣ ಅಂತ ಹೇಳ್ತಾನೆ ಇದ್ದರು. ಬುಕ್ಕಿಗೆ ಪೂಜೆ ಮಾಡು ಮಗಳೇ, ಈಸಿ ಮಾಡು, ಚಂದ ಓದ್ಬೇಕು ಅಂತ. ಮಾಡು ಗಣಪತಿಗೆ ನಿಧಿ. ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರನೇ ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡೇ ಹೋಗೋದು. ಅಲ್ಲೇ ಹುತ್ತ ಮತ್ತು ನಾಗರಕಲ್ಲೆಲ್ಲ ಇದೆ. ಸೊ ತುಂಬಾ ಜನ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವು ಹೋಗೋಷ್ಟಿಗೆ 12 ಗಂಟೆ ಆಗೋಗಿತ್ತು. ಬಟ್ ಹುತ್ತ ಇರೋದು ಸ್ವಲ್ಪ ಚಿಕ್ಕ ಜಾಗ. ಸೊ ಒಂದೊಂದು ಫ್ಯಾಮಿಲಿನೇ ಅಲ್ಲಿ ಪೂಜಾರು ಕರೆದ್ಬಿಟ್ಟು ಪೂಜೆ ಎಲ್ಲ ಮಾಡಿಸುತ್ತಾರೆ. ಆಮೇಲೆ ನಾಗರಕಲ್ಲಿಗೆ ಹೋಗಿ ಪೂಜೆನ ಮಾಡಬೇಕು. ಸೊ ಎಲ್ಲ ಆಚೆ ಕಡೆನೇ ರೆಡಿ ಮಾಡಿಕೊಂಡು ಆಮೇಲೆ ಅಲ್ಲಿ ಹೋಗಿ ಪೂಜೆ ಮಾಡಬೇಕು. ಅಲ್ಲಿ ಪೂಜಾರು ಹುತ್ತಕ್ಕೆ ಹಾಲು ಹಾಕೋಕ್ಕೆ ಬಿಡೋದೇ ಇಲ್ಲ. ಯಾಕೆಂದರೆ ಹುತ್ತಕ್ಕೆ ಸ್ವಲ್ಪ ಜಾಸ್ತಿನೇ ಹಾಲು ಹಾಕಿದರೆ ಎಲ್ಲ ಇದಾಗೋಗ್ಬಿಡುತ್ತೆ, ಕರಗಿಬಿಡುತ್ತೆ. ಸೊ ಸ್ವಲ್ಪನೇ ಹಾಲನ್ನ ಒಂದು ಸೈಡಿಗೆ ಹಾಕೋಕ್ಕೆ ಬಿಡ್ತಾರೆ. ಸೊ ಕೆಲವೊಂದು ಕಡೆ ಆ ಥರ ಹಾಲೆಲ್ಲ ಹಾಕ್ಬಿಟ್ಟು ತುಂಬಾ ಕರಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವರು ಈ ಥರ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನಮ್ಮತ್ತೆ ಊರಿಂದನೇ ನಾಗರ ತಾಳಿ ತಗೊಂಡು ಬಂದಿದ್ರು. ಸೊ ಅದನ್ನು ಹುತ್ತದ ಹತ್ರ ಇಟ್ಟು ಪೂಜೆನ ಮಾಡ್ತಾರೆ. ಸೊ ನಾವು ಆ ನಾಗರ ತಾಳಿನ ಸಂಕ್ರಾಂತಿ ಹಬ್ಬದಲ್ಲೂ ತನಿ ಎಲ್ಲ ಎರಿತೀವಿ. ಸೊ ಆವಾಗ್ಲೂ ಅದನ್ನಿಟ್ಟು ಪೂಜೆ ಮಾಡ್ತೀವಿ. ಮತ್ತು ಗಣೇಶ ಹಬ್ಬದ ದಿನವೂ ಅದನ್ನು ಇಟ್ಟು ಪೂಜೆನ ಮಾಡ್ತೀವಿ. ಸೊ ಅಲ್ಲಿ ಪೂಜಾರಿದ್ರು, ಅವ್ರಿಗೇನೆ ಎಲ್ಲ ಕೊಡಬೇಕು ಹೂವು ಪ್ರತಿಯೊಂದೂ. ಆಮೇಲೆ ಅವರು ಮಂಗಳಾರತಿ ಎಲ್ಲ ಮಾಡ್ತಾರೆ. ಸೊ ಈ ದೇವಸ್ಥಾನದಲ್ಲಿ ಪೂಜಾರು ಗಣೇಶ ಹಬ್ಬದ ದಿನ ಮತ್ತು ನಾಗರ ಪಂಚಮಿ ಹಬ್ಬದ ದಿನ ತುಂಬ ಜನ ಬಂದು ನಾಗರಿಗೆ ತನಿ ಎಲ್ಲ ಏರಿತಾರೆ. ಅದಕ್ಕೋಸ್ಕರ ಅವರು ಸೊ ಒಂದೊಂದೇ ಫ್ಯಾಮಿಲಿನ ಕರೆದು ಪೂಜೆ ಎಲ್ಲ ಆದಮೇಲೆ ಇನ್ನೊಂದು ಫ್ಯಾಮಿಲಿನ ಕರೀತಾರೆ. ಸೊ ಕ್ಯೂ ಸಿಸ್ಟಮ್ ರೀತಿ. ಸೊ ಆವಾಗ ನುಗ್ಲು ಏನೂ ಆಗೋದಿಲ್ಲ, ಆರಾಮ್ಸೆ ಪೂಜೆನ ಮಾಡ್ಬೋದು. ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅವ್ರು ನಮ್ಮ ಮನೆಯವರು ಇದ್ದಾರೆ. ಇಟ್ಕೊ, ಅಜ್ಜಿ ಕೈ ಇಟ್ಕೊ. ಹುತ್ತದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇವಾಗ ನಾಗರ ಕಲ್ಲ ಹತ್ರ ಪೂಜೆನ ಮಾಡ್ತಾ ಇದ್ದೀವಿ.
ಬೆಳಗ್ಸ್ನ ಅವ್ರ ಕೈಲೂ ಊದ್ಗಡ್ಡಿ ಬೆಳಗ್ಸಿ ಈ ಕಡೆ ಹೋಗೋನಿದ್ದಿ ಸಿರಿ ಹಾಂ ನಮ್ಮತ್ತೆ ಮಕ್ಕಳಿಗೆ ಮುಂದಕ್ಕೆ ಹೋಗಿ ಹಾಲನ್ನ ದೇವರಿಗೆ ಹಾಕಬೇಕು ಅಂತ ಹೇಳ್ತಾಯಿದ್ರು. ಯಾಕಂದ್ರೆ ನನ್ನ ಮಕ್ಕಳು ಹಿಂದೆ ನಿಂತ್ಕೊಂಡೆ ಹಾಲನ್ನ ಹಾಕ್ತಾಯಿದ್ರು. ನನ್ನ ಹಸ್ಬೆಂಡ್ ಮುಂದಕ್ಕೆ ಕರೆದ್ರೂ ಅವರು ಬರ್ತಾನೆ ಇತ್ತಿಲ್ಲ. ಸೊ ಅಲ್ಲಿಂದನೇ ಹಾಲನ್ನ ಹಾಕ್ಸಿದ್ರು. ಅವ್ರಿಗಿನ್ನೂ ಏನೂ ಗೊತ್ತಾಗೋದಿಲ್ಲ. ಸೊ ಸುಮ್ಮನೆ ನೋಡ್ತಾ ನಿಂತಿದ್ರು. ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡವರಾದಮೇಲೆ ಎಲ್ಲವೂ ಗೊತ್ತಾಗತ್ತೆ ಮಕ್ಕಳಿಗೆ. ಸೊ ಇವಾಗ ಹಾಲನ್ನೆಲ್ಲ ತನಿಯೆಲ್ಲ ಎರೆದ್ಬಿಟ್ಟು ಇವಾಗ ಮಂಗಳಾರತಿನ ಮಾಡ್ತಾಯಿದ್ವಿ. ಮತ್ತು ಅಲ್ಲಿ ಮುತ್ತೈದೆಯರೆಲ್ಲ ಇರ್ತಾರಲ್ಲ, ಸೊ ಪೂಜೆ ಎಲ್ಲ ಆದಮೇಲೆ ಅವ್ರಿಗೂ ಸತ ಅರಿಶಿನ ಕುಂಕುಮ ಮತ್ತು ಚಿಗಣಿ ತಂಬಿಟ್ಟು ಎಲ್ಲ ತೊಗೊಂಡು ಹೋಗಿದ್ವಲ್ಲ ಅದನ್ನೆಲ್ಲ ಕೊಟ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟ ಮಾಡಿದ್ವಿ. ಬೆಳಗಿಂದ ಏನೂ ಸತ ತಿಂದಿತ್ತಿಲ್ಲ, ಏಕೆಂದರೆ ನಾಗರಿಗೆ ತನಿ ಎರಿಬೇಕು ಅಂತ. ಸೊ ಆಲ್ಮೋಸ್ಟ್ 1:30 ಆಗೇ ಹೋಯಿತು. ಸೊ ಆವಾಗ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಮ್ಮ ಅಕ್ಕನ ಮಗ ಗಣಪತಿನ ಇಟ್ಟಿದ್ದ. ಅವನು ಅವನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು 1 ತಿಂಗಳಿಂದ ಫುಲ್ ಫಂಡ್ ಕಲೆಕ್ಷನ್ ಮಾಡ್ತಾಯಿದ್ರು ಗಣಪತಿ ಕೂರ್ಸೋಕ್ಕೆ ಅಂತ. ಸೊ ಇದು 3ನೇ ವರ್ಷ ಅನಿಸುತ್ತೆ ಗಣಪತಿನ ಕೂರಿಸಿದ್ದು. ತುಂಬಾ ಚೆನ್ನಾಗಿ ಮಾಡಿದರು. ಗಣಪತಿನೂ ಕೂಡ ಚೆನ್ನಾಗಿತ್ತು. ಗೌರಮ್ಮ ಎಲ್ಲ 1 ತಿಂಗಳು ಮುಂಚೆನೇ ಹೋಗಿ ಬುಕ್ ಮಾಡಿ ಬಂದಿದ್ರು ಇದನ್ನೇ ತೊಗೊತೀವಿ ಅಂತ. ಫ್ರೆಂಡ್ಸ್, ಇವತ್ತು ಗಣೇಶ ಹಬ್ಬ ಎಲ್ಲ ಆಯ್ತು. ನಾವು ಗಣೇಶ ಹಬ್ಬದ ದಿನನೇ ನಾಗರಿಗೆ ತನಿ ಸತ ಎರ್ದಾಯ್ತು. ಸೊ ಫುಲ್ ಟಯರ್ಡ್ ಆಗಿತ್ತು. ಸೊ ನಾವು ಮಧ್ಯಾಹ್ನ ಆಗಿತ್ತು ಊಟ ಮಾಡೋಷ್ಟಿಗೆ ಆಲ್ಮೋಸ್ಟ್ 1 o'clock 1:30 ಆಗೋಗಿತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇವಾಗ ನನ್ಗೊಂದು 2 ಜನ ಕರೆದಿದ್ರು ಅರ್ಶಿನ ಕುಂಕುಮಕ್ಕೆ. ಮಳೆ ಕೂಡ ಬಂದ್ಬಿಡ್ತು. ಸೊ ಹೋಗಿ ಬೇಗ ಬಂದ್ಬಿಟ್ಟೆ. ಯಾಕಂದ್ರೆ ನಾನು ಸತ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೆ ನನ್ನ ಫ್ರೆಂಡ್ಸ್ನ. ನಿನ್ನೆ ಸ್ವಲ್ಪ ಜನನ, ಇವತ್ತೊಂದು ಸ್ವಲ್ಪ ಜನ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸೊ ಬರೋದಕ್ಕಿಂತ ಮುಂಚೆ ನಾನು ಸತ ರೆಡಿ ಆದೆ. ಸೊ ಈ ಸ್ಯಾರಿ ಆರೆಂಜು ಮತ್ತೆ ಪರ್ಪಲ್, ನನ್ಗೆ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗಿದೆ ಕೂಡ. ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ನಾನು ಇದನ್ನ ತಗೊಂಡಿದ್ದು ನಲ್ಮೆ ಅಲ್ಲಿಂದ. ಅವರು ಸೇಲ್ ಹಾಕಿದ್ರು ನಮ್ಮನೆ ಏರಿಯಾದಲ್ಲಿ. ಸೊ ಅವಾಗ ಇದನ್ನ ತಗೊಂಡಿದ್ದು. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಇತ್ತು. ಸ್ಮಾಲ್ ಚೆಕ್ಸ್ ಇದೆ ಇದು ಸ್ಯಾರಿ. ಸೊ ರೆಡಿ ಆಗಿದ್ದೀನಿ. ಇನ್ನ ನನ್ನ ಫ್ರೆಂಡ್ಸ್ ಹಾಗೆ ವೇಟಿಂಗು. ಮಳೆ ಕೂಡ ಬಂದು ಹೋಯ್ತು. ಇನ್ನು ಯಾವಾಗ ಮಳೆ ಮತ್ತೆ ಬರುತ್ತೋ ಗೊತ್ತಿಲ್ಲ. ಸೊ ಸಾಯಂಕಾಲ ಎಲ್ಲ ಫ್ರೆಂಡ್ಸು ಅರಿಶಿನ ಕುಂಕುಮಕ್ಕೆ ಬಂದಿದ್ರು. ಸೊ ಅವ್ರಿಗೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಏಕೆಂದರೆ ಎಲ್ಲರೂ ಸಿಗೋದು ಅಪರೂಪಕ್ಕೆ ಈ ಥರ ಹಬ್ಬದ ಟೈಮಲ್ಲಿ, ಇಲ್ಲಾಂದರೆ ಯಾವ್ದಾರು ಅಕೇಶನಲ್ಲಿ ಸಿಗ್ತಾರೆ. ಸೊ ಹಾಗೆ ಮಾತಾಡ್ತಾ ಇದ್ವಿ. ಆಮೇಲೆ ಟೈಮು ಕೂಡ ಆಗಿತ್ತು. ಅವರು ಸತ ಬೇರೆಯವ್ರ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗಬೇಕು ಅಂದರು. ಸೊ ಅವ್ರಿಗೆ ನಾನು ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟಾದಮೇಲೆ ನಾನು ನಮ್ಮ ಅತ್ತೆ ಮತ್ತು ಮಮ್ಮಿ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಅಕ್ಕನ ಮಗ ಗಣಪತಿ ಇಟ್ಟಿದ್ನಲ್ಲ, ಸೊ ವಿಸರ್ಜನೆ ಮಾಡ್ತೀವಿ ಬನ್ನಿ, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಫೋನ್ ಮಾಡಿದ್ದ. ಸೊ ನನಗಂತೂ ತುಂಬಾ ಇಷ್ಟ ಡ್ಯಾನ್ಸ್ ಎಲ್ಲ ನೋಡೋಕ್ಕೆ. ಹುಡುಗರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು, ಹಾಡು ಎಲ್ಲನೂ. ಸೊ ಅವ್ರ ಜೊತೆ ನಾವು ಒಂದು 4 ಸ್ಟೆಪ್ಪು ಸತ ಹಾಕಿದ್ದೆ. ಸೊ ಅದು ವಿಡಿಯೋ ಎಲ್ಲೋ ಮಿಸ್ ಆಗೋಗಿದ್ದೆ, ಬಟ್ ಇಟ್ಸ್ ಓಕೆ. ಸೊ ತುಂಬಾ ಚೆನ್ನಾಗಿ ಗಣೇಶ ಹಬ್ಬ ಎಲ್ಲ ಆಯಿತು. ಅದರದ್ದು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮಾಡಾದಮೇಲೆ ಮತ್ತು ಎಷ್ಟು ಕಷ್ಟಪಟ್ಟು ನಾವು ಪೂಜೆಗೆಲ್ಲ ರೆಡಿ ಮಾಡಿರ್ತೀವಿ. ಸೊ ಆಲ್ಮೋಸ್ಟ್ 1 ವೀಕ್ 15 ಡೇಸಿಂದನೇ ಎಲ್ಲ ಸ್ಟಾರ್ಟ್ ಮಾಡಿರ್ತೀವಿ. ಈ ಥರದ್ದು ಡೆಕೋರೇಟಿವ್ ಐಟಮ್ಸ್ ಏನೇ ಇರ್ಬೋದು, ಯಾವುದೇ ಹಬ್ಬ ಇರ್ಬೋದು. ಸೊ ಅಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ. ಬಟ್ಟೆ ತೊಗೊಳೋದಾಗಿರಲಿ, ತಿಂಡಿ ಮಾಡೋದಾಗಿರಲಿ ಎಲ್ಲನೂ. ಸೊ ಅದು ಎಲ್ಲ ಇಟ್ಟಾದಮೇಲೆ ಸಾಣಿಸೋದಿದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಸೊ ಥರ್ಸ್ಡೇ ನಾವು ಸಾಣಿಸಿದ್ವಿ, ಅಂದರೆ ಎಲ್ಲ ತೆಗೆದ್ವಿ. ಸೊ ನನಗಂತೂ ಬೇಜಾರು ಕೂಡ ಆಗ್ತಾಯಿತ್ತು. ಅಯ್ಯೋ ಯಾಕಪ್ಪ ಈ ಥರ
ಥರ ತೆಗಿಬೇಕಾ ಅಂತ ಅಂದ್ಬಿಟ್ಟು ಸೊ ಆದರೂ ಎಲ್ಲ ತೆಗೆದ್ವಿ. ಸೊ ದೇವರಿಗೆ ಹಾಕಿರೋ ಒಡವೆಗಳು ಮತ್ತು ಸೀರೆ ಸೊ ಉಟ್ಕೋಬೇಕು 1 ನಿಮಿಷ ಆದರೂ, ಮತ್ತು ಒಡವೆ ಎಲ್ಲ ಹಾಕೋಬೇಕು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲ ಒಡವೆ ದೇವ್ರಿಗೆ ಹಾಕಿದ ಒಡವೆ ಎಲ್ಲ ಹಾಕೊತಾ ಇದ್ದೆ. 1 ನಿಮಿಷ ಹಾಕಿಬಿಟ್ಟು ಆಮೇಲೆ ತೆಗ್ದಿಡೋಣ ಅಂತ ಅಂದ್ಬಿಟ್ಟು ಸೊ ತೆಗ್ದಿಡೋದೇ ಎಷ್ಟು ಟೈಮ್ ತಗೊಂತು ಅಂದರೆ ಆಲ್ಮೋಸ್ಟ್ 1.5 ಅವರ್ಸು ತಗೊಂತು ಎಲ್ಲ. ಸೊ ಪೂಜೆ ಹೂವುಗಳು ಮತ್ತು ಬೆಳ್ಳಿ ಸಾಮಾನೆಲ್ಲ ತೆಗೆದು ಎಲ್ಲ ವಾಶ್ ಮಾಡಬೇಕು. ಸೊ ನಾನು ಬೆಳ್ಳಿ ಸಾಮಾನೆಲ್ಲನೂ ಸಬೀನಾ ಮತ್ತು ಕೋಲ್ಗೇಟ್ ಪೌಡರ್ ಬರುತ್ತಲ್ಲ, ಸೊ ಅದರಲ್ಲಿ ಎಲ್ಲ ವಾಶ್ ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ವಾಶ್ ಎಲ್ಲ ಮಾಡಿ ಅದನ್ನೆಲ್ಲ ಒರೆಸು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಾದಮೇಲೆ ಅದನ್ನು ಪೇಪರಲ್ಲಿ ಹಾಕಿ ಸುತ್ತಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಡಿಮ್ ಆಗಲಿ ಏನೂ ಆಗೋದಿಲ್ಲ. ಸೊ ಈ ಸ್ಯಾರಿನೇ ನಾನು ತಗೊಂಡಿದ್ದು. ಸೊ ಬಾಟಲ್ ಗ್ರೀನ್ಗೆ ಒಂಥರ ಮಸ್ಟರ್ಡ್ ಯೆಲ್ಲೋ ಕಲರ್ ಬಾರ್ಡರು ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರು ಕೂಡ ಇತ್ತಿಲ್ಲ, ಸೊ ಅದಕ್ಕೆ ಇದನ್ನು ತಗೊಂಡೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.